ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಏನು ಅನಾಟಮಿ ಬರ್ತಿತ್ತು ಆ ಅನಾಟಮಿಗೆ ನಾನು 6ರಿಂದ 10th ಗಂಟ ವಿಜ್ಞಾನ ಕ್ಲಾಸ್ಗಳು ಕೂಡ ಮಾಡ್ತಾ ಹೋಗ್ತೀನಿ ಪಠ್ಯಪುಸ್ತಕದಲ್ಲಿರುವಂಥದ್ದು. ಏಕೆಂದರೆ ನಮಗೆ ವಿಜ್ಞಾನ ಎಲ್ಲಿದೆ ಅಂದರೆ ಅನಾಟಮಿಗೆ ರಿಲೇಟೆಡ್ ಇದೆ. ಅದಕ್ಕೋಸ್ಕರ ಇದರಲ್ಲಿ ಎಷ್ಟೋ ಟಾಪಿಕ್ಸ್ಗಳು ಆ ಒಂದು ಅನಾಟಮಿಯಲ್ಲಿ ಬರುವುದರಿಂದ ನಾನು ಇವತ್ತಿನಿಂದ ವಿಜ್ಞಾನ ತರಗತಿಗಳು ಕೂಡ ಸ್ಟಾರ್ಟ್ ಮಾಡಬೇಕಂತೇಳಿ ಮಾಡ್ತಾಯಿದ್ದೀನಿ. ಯಾರಿಗೆ ಇಷ್ಟ ಇದ್ದಾರೆ, ಇಂಟ್ರೆಸ್ಟ್ ಇದ್ದಾನೆ ಅವರು ಒಂದು ತರಗತಿಗಳನ್ನು ವೀಕ್ಷಿಸಿ. ಹಾಗೆ ಇದು ಅನಾಟಮಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಈ ವಿಜ್ಞಾನ ಯೂಸ್ ಆಗಿದ್ರೆ, ಹಾಗೆ PSTR GPSTR ಮತ್ತು GK ಪೇಪರ್ಗೆಲ್ಲ ಏನಾಗುತ್ತೆ ಅಂದರೆ ಈ ವಿಜ್ಞಾನ ತರಗತಿಗಳು ಹೆಲ್ಪ್ ಆಗುತ್ತೆ. ಹಾಗಾಗಿ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವಸಿದ್ಧತೆ ಮಾಡ್ಕೊಳ್ತಾ ಇರುವವರು ಆ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಹಲವಾರು ತರಗತಿಗಳನ್ನು ಆಥರ್ ವೈಸು ಹಾಗೆ ಟೆಕ್ಸ್ಟ್ ಬುಕ್ ವೈಸು ಎಲ್ಲ ಕ್ಲಾಸ್ಗಳನ್ನು ಮಾಡಾಕಿದ್ದೀನಿ. ಯಾರು ನೋಡ್ಕೊಂಡಿಲ್ವೋ ಇನ್ನೂ ಆ ತರಗತಿಗಳನ್ನೆಲ್ಲ ವೀಕ್ಷಿಸಿ. ಇವಾಗ ಇದು 6ನೇ ತರಗತಿ ಪಾರ್ಟ್ 1. ಇದು 2025 ಮತ್ತು 26 ಒಂದು ಟೆಕ್ಸ್ಟ್ ಬುಕ್. ಇದು ಈ ಒಂದು ಯಾವ್ಯಾವ ಕ್ಲಾಸ್ಗಳಿದ್ದಾವೆ ಈ ಒಂದು ಪರಿವಿಡಿಯಲ್ಲಿ ಅಂತಂದರೆ, ವಿಜ್ಞಾನದ ಅದ್ಭುತ ಪ್ರಪಂಚ ಈ ಒಂದು ಟಾಪಿಕ್ ಇದೆ. ಹಾಗೆ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಮತ್ತು ಮನದುಂಬಿದ ಊಟ, ಸ್ವಸ್ಥ ಶರೀರಕ್ಕೆ ಸೋಪಾನ, ಕಾಂತಗಳ ಅನ್ವೇಷಣೆ, ಉದ್ದದ ಅಳತೆ ಮತ್ತು ಚಲನೆ, ನಮ್ಮ ಸುತ್ತಮುತ್ತಲಿನ ಪರಿಸರ, ನಮ್ಮ ಸುತ್ತಲಿನ ಸಾಮಗ್ರಿಗಳು. ಇಷ್ಟು 6 ಅಧ್ಯಾಯಗಳು ನಾವು ಪಾರ್ಟ್ 1ಅಲ್ಲಿ ನೋಡ್ತೀವಿ. ಇವತ್ತು ಮೊದಲನೇ ಒಂದು ಲೆಸನ್ ಯಾವುದಂದರೆ ವಿಜ್ಞಾನದ ಅದ್ಭುತ ಪ್ರಪಂಚ. 2024 ಪಠ್ಯಪುಸ್ತಕ 2023 ಆ ಒಂದು ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಈ ಒಂದು ಲೆಸನ್ಗಳಿಲ್ಲ. ಅಲ್ಲಿ ಬೇರೆದೇ ಅಲ್ಲಿ ಜೀವಿಗಳು ಮತ್ತು ಅವು ಲಕ್ಷಣಗಳು, ಚಲನೆ, ದೂರ, ಬೆಳಕು, ಛಾಯೆ, ಹಾಗೆ ಕಾಂತಗಳು, ನಮ್ಮ ಸುತ್ತಲಿನ ಗಾಳಿ, ಈ ರೀತಿ ತರಗತಿಗಳಲ್ಲಿದ್ದವು. ಆದರೆ ಇವಾಗೆಲ್ಲಿ ಸ್ವಲ್ಪ ಬೇರೆ ಟಾಪಿಕ್ಸ್ಗಳು ಬೇರೆ ಇದ್ದಾವೆ, ನೋಡ್ಕೊಳ್ಳೋಣ ಒಂದ್ಸರಿ. ನಮ್ಮ ಸುತ್ತಮುತ್ತಲಿನ ಜಗತ್ತಿನ ಕುರಿತು ನಮಗೆ ಯಾವತ್ತಿಗೂ ಮಾನವ ಸಹಜ ಕುತೂಹಲವಿದೆ. ನಮ್ಮ ಸುತ್ತಮುತ್ತಲಿನ ಪರಿಸರದ ಕುರಿತು ಅಥವಾ ಜಗತ್ತಿನಲ್ಲಿ ನಡೆಯುವಂಥ ವಿವಿಧ ವಿಷಯಗಳ ಕುರಿತು ನಮಗೆ ಏನಿರ್ತದೆ, ಮಾನವನಿಗೆ ಕುತೂಹಲ ಇದ್ದೇ ಇರ್ತೈತೆ. ಅದರ ಬಗ್ಗೆ ತಿಳ್ಕೊಬೇಕು ಅನ್ನೋಂಥ ಆಸಕ್ತಿ ನಮಗಿದ್ದೇ ಇರ್ತೈತೆ. ನಾವು ಬಾಲ್ಯದಿಂದಲೇ ಪ್ರಶ್ನೆಗಳನ್ನು ಕೇಳಲು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಅನ್ವೇಷಿಸಲು ಪ್ರಾರಂಭಿಸುತ್ತೇವೆ. ನಾವು ಬಾಲ್ಯದಿಂದಲೇ ಚಿಕ್ಕಂದಿನಿಂದಲೇ ಏನು ಮಾಡ್ತೀವಿ, ಪ್ರಶ್ನೆಗಳನ್ನು ಕೇಳೋದು, ಸುತ್ತಮುತ್ತಲಿನ ಅಂದರೆ ಪ್ರದೇಶಗಳ ಬಗ್ಗೆ ಅನ್ವೇಷಿಸಲು ಏನು ಮಾಡ್ತೀವಿ, ಚಿಕ್ಕಂದಿನಿಂದಲೇ ನಮ್ಮ ಹಿರಿಯರಿಗೆ ಪ್ರಶ್ನೆಗಳು ಕೇಳ್ತಾನೆ ಇರ್ತೀವಿ. ನಿಮ್ಮ ಶಾಲಾ ಪೂರ್ವ ಸಿದ್ಧತಾ ಹಂತದಲ್ಲಿ, ಬಾಲವಾಡಿಯಲ್ಲಿ, ಶಾಲಾ ಪೂರ್ವ ಸಿದ್ಧತಾ ಹಂತದಲ್ಲಿ ಅಥವಾ ನಮ್ಮ ಬಾಲವಾಡಿಯಲ್ಲಿ ನಿಮ್ಮ ಸುತ್ತಲಿನ ಪ್ರಪಂಚವನ್ನು ಅನ್ವೇಷಿಸುವುದನ್ನು ಮತ್ತು ಹೊಸದನ್ನು ಕಂಡುಕೊಳ್ಳುವುದನ್ನು ನೀವು ಆನಂದಿಸಿದ್ದೀರಾ. ಈಗ ಪ್ರಾಥಮಿಕ ಹಂತವನ್ನು ಮುಗಿಸಿ ನಾವು ಮಾಧ್ಯಮಿಕ ಹಂತವನ್ನು ಪ್ರವೇಶಿಸಿದ್ದೀವಿ. ಅಂದರೆ 6ನೇ ತರಗತಿ ಮಕ್ಕಳೇನಿದ್ದಾರೆ ಮಾಧ್ಯಮಿಕ ಹಂತದಲ್ಲಿ ಬರ್ತಾರೆ, ಅವರು 5ನೇ ಗಂಟೆ ಪ್ರಾಥಮಿಕ ಹಂತ ಅಂತೇಳಿ, 6ರಿಂದ ಮಾಧ್ಯಮಿಕ ಹಂತ ಅಂತೇಳಿ, ಅದಕ್ಕೆ ಅವರ ಒಂದು ನೆನಪಿನಲ್ಲಿ ಇಟ್ಕೊಂಡು ಈ ಒಂದು ಲೆಸನ್ ಇರೋದು. ನಾವು ಏನು ಮಾಡ್ತಾ ಇದ್ದಾರೆ, ಪ್ರಾಥಮಿಕ ಹಂತವನ್ನು ಅನುಭವಿಸಿ ನೀವೇನು ಮಾಡಿದ್ದೀರಿ, ಈಗ ಮಾಧ್ಯಮಿಕ ಹಂತವನ್ನು ಪ್ರವೇಶಿಸಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನಾವು ವಾಸಿಸುತ್ತಿರುವ ಈ ಸುಂದರ ಜಗತ್ತನ್ನು ಅನ್ವೇಷಿಸುತ್ತಾ, ಅರ್ಥ ಮಾಡಿಕೊಳ್ಳುತ್ತಾ, ಪ್ರಯತ್ನಿಸುತ್ತಾ ನಮ್ಮ ಆಕರ್ಷಣ ಪಯಣವನ್ನು ಮುಂದುವರಿಸೋಣ. ಅದಕ್ಕಾಗಿ ನಮಗೆ ಹೊಸ ವಿಷಯವಾದಂತಹ ವಿಜ್ಞಾನವಿದೆ. ವಿಜ್ಞಾನದ ಅದ್ಭುತ ಜಗತ್ತಿಗೆ ನಿಮಗೆ ಸ್ವಾಗತ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದಾರೆ ಅಂದರೆ, ನೀವು ಮಾಧ್ಯಮಿಕ ಹಂತ ತಲುಪಿದಂತಹ ಒಂದು ವಯಸ್ಸಿನಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ, ಜಗತ್ತಿನಲ್ಲಿ ಅನ್ವೇಷಿಸುವಂತಹ ಅಥವಾ ಅರ್ಥ ಮಾಡಿಕೊಳ್ಳುವಂತಹ ಅಥವಾ ಆಕರ್ಷಕ ಪಯಣವನ್ನು ನಾವೇನು ಮಾಡಬೇಕಾಗಿದೆ, ಈ ಒಂದು ವಿಷಯದಲ್ಲಿ ಅಥವಾ ಈ ಒಂದು ಯುಗದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಈ ಒಂದು ಲೆಸನ್ ಅವರು ಇಟ್ಟಿದ್ದಾರೆ. ಹಾಗಾದರೆ ವಿಜ್ಞಾನ ಅಂದರೆ ಏನು ಅಂತಂದರೆ, ವಿಜ್ಞಾನವು ನಾವು ವಾಸಿಸುತ್ತಿರುವ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಬ್ರಹ್ಮಾಂಡದ ರಹಸ್ಯವನ್ನು ಹೊರಗಿಡಲು, ಆಲೋಚಿಸಲು, ವೀಕ್ಷಿಸಲು ಅಥವಾ ಕಾರ್ಯನಡೆಸುವ ಒಂದು ವಿಧಾನವೇ ನಾವೇನಂತೀವಿ ಅಂತಂದರೆ ವಿಜ್ಞಾನ ಅಂತೇಳಿ ಕರಿತೀವಿ. ನಾವು ಪ್ರಶ್ನೆಗಳನ್ನು ಕೇಳುತ್ತೇವೆ, ಜಗತ್ತನ್ನು ಅನ್ವೇಷಿಸುತ್ತೇವೆ ಮತ್ತು ವಸ್ತುಗಳನ್ನು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಏನು ಮಾಡ್ತೀವಿ, ನಾವು ಜಗತ್ತನ್ನು ಅನ್ವೇಷಿಸುತ್ತೇವೆ, ನಾವು ಪ್ರಶ್ನೆಗಳನ್ನು ಕೇಳುತ್ತೇವೆ, ಜಗತ್ತನ್ನು ಅನ್ವೇಷಿಸುತ್ತೇವೆ ಮತ್ತು ವಸ್ತುಗಳನ್ನು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ತೀವಿ. ಇದನ್ನು ದೊಡ್ಡ ಸಾಹಸವೆಂದುಕೊಳ್ಳೋದಲ್ಲ, ಇದೇ ನಮ್ಮದು ದೊಡ್ಡ ಸಾಹಸ ಅಥವಾ ನಾವೇ ಒಂದು ದೊಡ್ಡ ಸಾಧನೆ ಮಾಡಿದ್ದೀವಿ ಅಂಥೇಳಿ ಅಂದ್ಕೊಳ್ಳೋದಲ್ಲ. ಇದಕ್ಕೆ ಪ್ರಮುಖವಾಗಿ ಕುತೂಹಲ ಇರಬೇಕು. ಇವೆಲ್ಲ ಮಾಡಬೇಕಾದ್ರೆ ನಮಗೆ ಮೇನಾಗಿ ಏನು ಬೇಕು ಅಂದರೆ
ಕುತೂಹಲ ಬೇಕು. ಅದರಿಂದಲೇ ಈ ಪಠ್ಯಪುಸ್ತಕ ಕುತೂಹಲ ಎಂಬ ಶೀರ್ಷಿಕೆಯನ್ನು ಹೊಂದಿದೆ ಅಂಥೇಳಿ ಅವರು ಈ ಒಂದು ಇದೆಲ್ಲ 6ನೇ ತರಗತಿ ಮಕ್ಕಳಿಗೆ ಯೂಸ್ ಆಗ್ತೈತೆ, ನಮಗೆ ಅಷ್ಟು ಯೂಸ್ ಆಗೋದಿಲ್ಲ. ಅದನ್ನು ನಾವು ಏನಾದರೂ ಪಾಯಿಂಟ್ಸ್ ಸಿಗ್ತವೇನೋ ಅಂತೇಳಿ ಎಲ್ಲ ಪಾಯಿಂಟ್ಸ್ ವೈಸ್ ಓದಿ ಹೇಳ್ತಾಯಿದ್ದೀನಿ. ಈಗ ಮರಳಿನ ಸಣ್ಣ ಕಣಗಳಿರಲಿ ಅಥವಾ ಬೃಹತ್ ಪರ್ವತಗಳಿರಲಿ, ಮರಳಿನ ಸಣ್ಣ ಒಂದು ಕಣಗಳಿರಲಿ ಅಥವಾ ಬೃಹತ್ ಪರ್ವತಗಳಿರಲಿ, ಹುಲ್ಲಿನ ಎಲೆ ಇರಲಿ ಅಥವಾ ವಿಶಾಲ ಅರಣ್ಯವನ್ನೇ ಇರಲಿ, ಅದನ್ನು ಅಧ್ಯಯನ ಮಾಡುತ್ತಿರಲಿ, ಅಲ್ಲಿ ಅನ್ವೇಷಣೆಗೆ ಏನಾದರೂ ಹೊಸದು ಇದ್ದೇ ಇರುತ್ತದೆ. ಅಲ್ಲಿ ಅನ್ವೇಷಣೆ ಮಾಡಬೇಕಾದ್ರೆ ಎಲ್ಲಿರುತ್ತೆ ಏನಾದರೂ ಹೊಸತನ ಇದ್ದೇ ಇರ್ತೈತಿ. ಅಥವಾ ಆವಿಷ್ಕರಿಸುವುದು ಕೂಡ ಏನಾಗಿರ್ತದೆ ಅಲ್ಲಿ ರೋಮಾಂಚನಕಾರಿಯಾಗಿರ್ತೈತಿ. ನೀವು ಎಂದಾದರೂ ರಾತ್ರಿ ಆಕಾಶವನ್ನು ನೋಡಿದ್ದೀರಾ ಮತ್ತು ನಕ್ಷತ್ರಗಳು ಏಕೆ ಹೊಳೆಯುತ್ತವೆ ಎಂದು ಆಲೋಚಿಸಿದ್ದೀರಾ? ನೀವು ಎಂದಾದರೂ ರಾತ್ರಿಯ ಆಕಾಶವನ್ನು ನೋಡಿದ್ದೀರಾ ಅಥವಾ ನಕ್ಷತ್ರಗಳು ಏಕೆ ಹೊಳೆಯುತ್ತವೆ ಅಂತೇಳಿ ನೀವು ಎಂದಾದರೂ ಆಲೋಚನೆ ಮಾಡಿದ್ದೀರಾ? ಎಂದಾದರೂ ಹೂವು ಅರಳುವುದನ್ನು ನೋಡಿದ್ದೀರಾ? ಅದಕ್ಕೆ ಯಾವಾಗ ಅರಳಬೇಕು ಎಂದು ಹೇಗೆ ತಿಳಿಯುತ್ತದೆ ಎಂದು ಯೋಚಿಸಿದ್ದೀರಾ? ಇವೆಲ್ಲ ನೀವೇನಾದರೂ ಯೋಚನೆ ಮಾಡಿದ್ದೀರಾ ಅಂಥೇಳಿ ಮಕ್ಕಳಿಗೆ ಏನು ಮಾಡ್ತಾಯಿದ್ದಾರೆ, ಪ್ರಶ್ನೆಯನ್ನು ಹಾಕ್ತಾಯಿದ್ದಾರೆ. ಇದು ಏನಿದೆ ಒಂದು ಪರ್ವತ ಪ್ರದೇಶ. ಇದು ನೋಡಿರಿ ಮರುಭೂಮಿ ಪ್ರದೇಶ. ಇಲ್ಲಿ ಯಾವುದು ರೀತಿಯಂಥ ಹಸಿರು ಕಾಣದಲ್ಲಿ ಇಲ್ಲಿ ಕಳ್ಳಿ ಗಿಡಗಳು, ಪಾಪಸ್ ಕಳ್ಳಿ ಈ ರೀತಿ ಗಿಡಗಳು ಏನಾಗ್ತವೆ, ಹುಟ್ಕೊಳ್ತವೆ. ಇದು ಕಡಲ ತೀರ. ಇದು ನೋಡಿರಿ ಸಾಗರ ದಾಳದ ನೋಟ. ಸಾಗರದ ಒಳಗಡೆ ಈ ರೀತಿ ಏನು ಮಾಡ್ತಾಯಿದ್ದಾವೆ, ಮೀನುಗಳು, ಗಿಡಗಳು, ಶೋ ಗಿಡಗಳು ಎಲ್ಲ ಕಾಣ್ತಾ ಇದ್ದಾವೆ. ಇದು ಒಂದು ಗ್ಯಾಲಕ್ಸಿ. ಈ ರೀತಿ ವಿಸ್ಮಯಗಳು ಏನು ಮಾಡ್ತಾಯಿದ್ದಾವೆ, ಮಕ್ಕಳಿಗೆ ಇವರು ಪರಿಚಯಿಸ್ತಾ ಇದ್ದಾರೆ. ಇವೆಲ್ಲವೂ ವಿಜ್ಞಾನದ ಮೂಲಕ ಬೆಳಕಿಗೆ ಬಂದಂತಹ ಅನೇಕ ರಹಸ್ಯಗಳಲ್ಲಿ ಕೆಲವು ಉದಾಹರಣೆಗಳು ಮಾತ್ರ. ಇವೆಲ್ಲ ಇಂಥ ಹಲವಾರು ರಹಸ್ಯಗಳಿದ್ದಾವೆ, ವಿಜ್ಞಾನದಲ್ಲಿದ್ದಾವೆ, ಆದರೆ ಬೆಳಕಿಗೆ ಬಂದಿದ್ದವು ಇವುಗಳಲ್ಲಿ ಕೆಲವರು ಮಾತ್ರ. ವಿಜ್ಞಾನದ ಅತ್ಯಂತ ರೋಚಕವೆನಿಸುವ ವಿಚಾರ ಏನೆಂದರೆ ಅದು ಸರ್ವವ್ಯಾಪಿ. ಸಾಗರ ದಾಳದಿಂದ ವಿಶಾಲ ಬಾಹ್ಯಾಕಾಶದವರೆಗೆ ಅಡುಗೆ ಮನೆಯಲ್ಲಿ ತಯಾರಾಗುವ ಅಡುಗೆಯಿಂದ ಊಟದ ಮೈದಾನದಲ್ಲಿ ಏನು ನಡೆಯುತ್ತಿದೆ ಎಂಬಲ್ಲಿಯವರೆಗೆ ಆಗಾಗ್ಗೆ ಹಲವು ಅಭೂತಪೂರ್ವ ಆವಿಷ್ಕಾರಗಳು ಇಂತಹ ಅನಿರೀಕ್ಷಿತ ತಾಣಗಳಿಂದಲೇ ಏನಾಗ್ತದೆ ಬಂದಿದ್ದಾವೆ. ಏನು ಮಾಡ್ತಾಯಿದ್ದಾವೆ, ಸಾಗರ ದಾಳದಿಂದ ವಿಶಾಲ ಬಾಹ್ಯಾಕಾಶದವರೆಗೆ, ಹಾಗೆ ಅಡುಗೆ ಮನೆಯಲ್ಲಿ ತಯಾರಾಗುವ ಅಡುಗೆಯಿಂದ ಊಟದ ಮೈದಾನದಲ್ಲಿ ಏನು ನಡೆಯುತ್ತಿದೆ ಎಂಬುವಲ್ಲಿಯರಿಗೆ ಆಗಾಗ ಏನು ಮಾಡ್ತಾಯಿದ್ದಾವೆ, ಆವಿಷ್ಕಾರಗಳು ಇಂಥವು ನಡೀತಾನೇ ಇದ್ದಾವೆ. ಇಂತಹ ಅನಿರೀಕ್ಷಿತ ತಾಣಗಳಿಂದಲೇ ಏನಾಗಿದ್ದಾವೆ ಎಲ್ಲ ಬೆಳ್ಕೊಂಡು ಬಂದಿದ್ದಾವೆ. ವಿಜ್ಞಾನವು ಬೃಹತ್ ಮತ್ತು ಕೊನೆಯಾಗದ ಒಗಟಿನಂತಿದೆ. ವಿಜ್ಞಾನ ಏನಿದೆ ಅಂದರೆ ಬೃಹತ್ ಮತ್ತು ಕೊನೆಯಾಗದ ಒಂದು ಒಗಟಿನಂತೆ ಕಾಣ್ತೈತೆ. ನಮ್ಮ ಪ್ರತಿಯೊಂದು ಹೊಸ ಆವಿಷ್ಕಾರವು ಆ ಒಗಟಿಗೆ ಮತ್ತೊಂದು ತುಣುಕನ್ನು ಸ್ಮರಿಸುತ್ತದೆ. ಒಂದು ಹೊಸ ಆವಿಷ್ಕಾರ ಏನು ಮಾಡ್ತಿದ್ರೆ ಆ ಒಟ್ಟಿಗೆ ಮತ್ತೊಂದು ತುಣುಕನ್ನು ಇದು ಸೇರಿಸ್ತದೆ. ಮತ್ತು ಈ ಒಗಟಿನಲ್ಲಿ ಅತ್ಯುತ್ತಮವಾದದ್ದೇನು ಎನ್ನುವುದು ನಮಗೆ ಗೊತ್ತೇ. ನಮ್ಮ ಆವಿಷ್ಕಾರಗಳಿಗೆ ಯಾವುದೇ ಮಿತಿ ಇಲ್ಲ. ಆವಿಷ್ಕಾರ ಮಾಡಬೇಕಂದ್ರೆ ಇಷ್ಟೇ ಮಾಡಬೇಕು ಅಂತ ಈ ರೀತಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಏಕೆಂದರೆ ಜ್ಞಾನದ ಪ್ರತಿ ಒಂದು ಹೊಸ ತುಣುಕು, ಹೊಸ ಪ್ರಶ್ನೆ ಮತ್ತು ಹೆಚ್ಚಿನ ವಿಷಯಗಳನ್ನು ಕಂಡುಹಿಡಿಯಲು ಏನಾಗ್ತದೆ, ಇದು ಕಾರಣವಾಗ್ತದೆ. ಕೆಲವೊಮ್ಮೆ ಈ ಒಗಟಿನಲ್ಲಿ ಒಂದು ತುಣುಕನ್ನು ತಪ್ಪಾದ ಸ್ಥಳದಲ್ಲಿ ಇರಿಸಲಾಗಿದೆ, ಅದರ ಸ್ಥಾನವನ್ನು ಬದಲಿಸಬೇಕಾಗಿದೆ ಎಂದು ಕಂಡುಕೊಳ್ಳುತ್ತೇವೆ. ನೂತನ ಆವಿಷ್ಕಾರಗಳು ಪ್ರಪಂಚದ ಬಗೆಗೆ ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನು ಕೂಡ ಏನು ಮಾಡ್ತವೆ, ಬದಲಿಸ್ತಾ ಇರ್ತವೆ. ಈ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಹೋದಂತೆ ನಮಗೆ ಅನೇಕ ಆಸಕ್ತಿದಾಯಕ ವಿಷಯಗಳು ಏನಾಗ್ತವೆ ಗೊತ್ತಾಗ್ತವೆ. ಈ ಪುಸ್ತಕ ಏನು ಕೊಟ್ಟಿದ್ದಾರಲ್ಲ ಈ ಪಾಠನಿಂದ ನಮಗೆ ಅನೇಕ ಆಸಕ್ತಿಗಳು, ವಿಚಾರಗಳು ಏನಾಗ್ತಾ ಇರ್ತವೆ, ನಮಗೆ ತಿಳಿತಾ ಹೋಗ್ತವೆ. ಕೆಲವು ಚಿತ್ತ ಪ್ರಚೋದಕ ಪ್ರಯೋಗಗಳನ್ನು ಮಾಡಿ ಮತ್ತು ನಾವು ನಮ್ಮ ದೈನಂದಿನ ಬದುಕಿನಲ್ಲಿ ಹೇಗೆ ಉಪಯುಕ್ತವಾಗಿವೆ ಎಂಬುದನ್ನು ಕಂಡುಕೊಳ್ಳಿ. ನಾವು ಹೆಚ್ಚು ಕಂಡುಹಿಡಿಯುತ್ತಾ ಹೋದಂತೆ ಏನಾಗುತ್ತದೆ ಎಂಬುದನ್ನು ಊಹಿಸಿಕೊಳ್ಳಬಲ್ಲಿರ. ಈ ಎಲ್ಲ ಆಲೋಚನೆಗಳು ಒಂದರೊಡನೊಂದು ಹೆಣೆದುಕೊಂಡಿರುವುದನ್ನು ಏನು ಮಾಡ್ತೀವಿ, ಅರಿಯಲಾರಂಭಿಸ್ತೀವಿ. ನಾವು ನಮ್ಮ ನೆಲೆಯಾದಂತಹ ಭೂಗ್ರಹದಿಂದಲೇ ಈ ಯಾತ್ರೆಯನ್ನು ಪ್ರಾರಂಭಿಸೋಣ. ನಮ್ಮ ನೆಲೆ ಯಾವುದಂದರೆ ಭೂಮಿ. ಈ ಒಂದು ಭೂಗ್ರಹದಿಂದಲೇ ಏನು ಮಾಡೋಣ, ನಮ್ಮದು ಪಯಣವನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾ ಇದ್ದಾರೆ. ನಮಗೆ ತಿಳಿದಿರುವಂತೆ ಇದು ಜೀವನದ ಇರುವಿಕೆಯನ್ನು ಬೆಂಬಲಿಸುವ ಏಕೈಕ ಗ್ರಹ, ಜೀವಂತ ಗ್ರಹ ಅಂತೇಳಿ ನಾವು ಯಾವುದನ್ನು ಕರಿತೀವಿ ಅಂದರೆ ಅದು ಭೂಮಿ. ಇಲ್ಲಿ ಮಾತ್ರ ಜೀವಕೋಶಗಳು ಅಂದರೆ ಜೀವಿಗಳು ಬದುಕಕ್ಕೆ ಯೋಗ್ಯವಾದಂಥ ಒಂದು ಗ್ರಹ ಆಗಿರ್ತೈತಿ. ಅದು ನಾವು ರಕ್ಷಿಸಲೇಬೇಕಾದಂತಹ ಪರಿಸರವನ್ನು ಹೊಂದಿದೆ. ನಮ್ಮನ್ನು ರಕ್ಷಣೆ ಮಾಡಬೇಕಂತೇಳಿ ಅದು ಒಂದು ಪರಿಸರವನ್ನು ಇದು ಹೊಂದಿದೆ. ಭೂಮಿಯ ಮೇಲೆ ಅದ್ಭುತವಾದಂತಹ ಜೀವವೈವಿಧ್ಯತೆ ಇದೆ. ಸಸ್ಯಗಳು, ಪ್ರಾಣಿಗಳು ಈ ಗ್ರಹದ ವಿವಿಧ ಪ್ರದೇಶಗಳಲ್ಲಿ ಬದುಕುಳಿಯಲು ಮತ್ತು ಅಭಿವೃದ್ಧಿ ಹೊಂದಲು ಏನಾಗಿವೆ, ಎಲ್ಲ ಸಮರ್ಥವಾಗಿವೆ.
ಬೀಜವು ಸಸ್ಯವಾಗಿ ಬೆಳೆಯುವುದನ್ನು, ಕಂಬಳಿ ಹುಳು ಸುಂದರವಾದ ಚಿಟ್ಟೆಯನ್ನಾಗಿ ರೂಪುಗೊಳ್ಳುವಂಥದ್ದು ಅನೇಕ ಘಟನೆಗಳನ್ನು ನೀವು ಗಮನಿಸಿರ್ತೀರಿ. ಈ ಸಸ್ಯಗಳು ಮತ್ತು ಪ್ರಾಣಿಗಳು ಹೇಗೆ ಬೆಳೆಯುತ್ತವೆ ಎಂಬುದನ್ನು ನಾವು ವಾಸ್ತವವಾಗಿ ಅಥವಾ ದೇಹದ ಬೆಳವಣಿಗೆಗೆ ನಮಗೆ ಆಹಾರದ ಅವಶ್ಯಕತೆ ಇಲ್ಲಿ ಇದ್ದೇ ಇರ್ತೈತೆ. ವಿಶೇಷವಾಗಿ ಭಾರತದಂತಹ ಬೃಹತ್ ಮತ್ತು ವೈವಿಧ್ಯಮಯ ದೇಶದಲ್ಲಿ ಆಹಾರವು ತುಂಬ ಅದ್ಭುತವಾಗಿರ್ತೈತೆ. ದೇಶದಾದ್ಯಂತ ನಾವು ಅನೇಕ ಬಗೆಯ ಸ್ವಾದಿಷ್ಟಕರ ಭಕ್ಷ್ಯಗಳನ್ನು ತಯಾರಿಸುವ ವಿಭಿನ್ನ ಪಾಕ ಪದ್ಧತಿಗಳನ್ನು ಹೊಂದಿದ್ದೀವಿ. ಈ ಆಹಾರ ಯಾವುದರಿಂದ ಮಾಡಲ್ಪಟ್ಟಿದೆ, ನಾವು ಯಾಕೆ ಅದನ್ನು ಕಂಡುಹಿಡಿಯುವುದು ಹೇಗೆ ಅಂಥೇಳಿ ನಾವು ಈಗ ಏನು ಮಾಡೋಣ. ಇವೆಲ್ಲ ನೋಡಿದರೆ ಬೇರೆ ಬೇರೆ ಒಂದು ಪ್ರದೇಶದ ಆಹಾರ ಪದಾರ್ಥಗಳಲ್ಲಿ ಕೊಟ್ಟಿದ್ದಾರೆ. ಇವೆಲ್ಲ ಎದಕ್ಕೆ ಬೇಕು ನಮ್ಗೆ ಆಹಾರ ಪದಾರ್ಥಗಳು ಯಾಕೆ ಬೇಕು ಅಂದರೆ ನಮಗೆ ಬದುಕಲು ಅತಿ ಅವಶ್ಯಕವಾಗಿ ಬೇಕಾಗ್ತವೆ. ಬದುಕಲು ನಮಗೆ ಆಹಾರ ಜೊತೆಗೆ ನೀರು ಬೇಕು. ನಾವು ಬದುಕಬೇಕಂದ್ರೆ ಆಹಾರ ಎಷ್ಟು ಮುಖ್ಯನೋ ನೀರು ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ. ನೀರು ಅಂಥದ್ದೊಂದು ಆಹ್ಲಾದಕರವಾದಂತಹ ವಸ್ತು ಆಗಿರ್ತೈತೆ. ನೀವು ಎಂದಾದರೂ ಮಳೆಯಲ್ಲಿ ಓಡಾಡಿದ್ದೀರಾ? ಮಳೆ ನೀರ ಹೊಂಡದಲ್ಲಿ ಜಿಗಿದಾಡಿದ್ದೀರಾ? ಏಕೆ ಮತ್ತು ಹೇಗೆ ಮಳೆ ಸುರಿಯುತ್ತದೆ ಎಂದು ನೀವೆಂದಾದರೂ ಆಶ್ಚರ್ಯಗೊಂಡಿದ್ದೀರಾ? ಈ ಎಲ್ಲ ಪ್ರಶ್ನೆಗಳು ಏನು ಮಾಡ್ತಿದ್ದಾರೆ ಮಕ್ಕಳಿಗೆ ಅವರು ಮಾಡ್ತಾಯಿದ್ದಾರೆ. ನೀರನ್ನು ತಂಪು ಮಾಡಿದಾಗ ಅದು ಹೆಪ್ಪುಗಟ್ಟಿ ಮಂಜುಗಡ್ಡೆ ಆಗುತ್ತದೆ. ನೀರೇನಾದರೂ ತಂಪು ಮಾಡಿದೀವಿ ಅಂದರೆ ಅದು ಏನಾಗ್ತದೆ, ಹೆಪ್ಪುಗಟ್ಟಿಕೊಂಡು ಅದು ಮಂಜುಗಡ್ಡೆ ಆಗ್ತದೆ. ಕಾಸಿದಾಗ ಅದು ಏನಾಗ್ತದೆ, ಕಾದು ಕುದ್ದು ಹಬೆ ಆಗ್ತೈತೆ. ಕಾಸಿದಾಗ ಏನಾಗ್ತದೆ, ಅದು ಕುದ್ದು ಹಬೆ ಆಗ್ತದೆ ಎಂಬುದನ್ನು ನೀವು ಗಮನಿಸಿದ್ದೀರಲ್ಲ. ಇದೆಲ್ಲ ನಿಮಗೆ ಗೊತ್ತಿದೆ ಅಂತ ಕೇಳ್ತಾ ಇದ್ದಾರೆ. ಬೇಸಿಗೆಯಲ್ಲಿ ತಂಪು ನೀರು ಕುಡಿಯುವುದು ಅಥವಾ ಚಳಿಗಾಲದಲ್ಲಿ ಬೆಚ್ಚಗಿನ ನೀರು ಸ್ನಾನ ಮಾಡುವುದು ನಿಮಗೆ ಮುದ ನೀಡುತ್ತದೆಯೇ? ನಾವು ಬೇಸಿಗೆಯಲ್ಲಿ ಏನು ಮಾಡ್ತೀವಿ, ತಣ್ಣೀರಿನಿಂದ ಸ್ನಾನ ಮಾಡ್ತೀವಿ ಅಥವಾ ತಂಪಾದ ಪಾನೀಯಗಳನ್ನು ಕುಡಿತೀವಿ. ಅದೇ ಬೇಸಿಗೆಯಲ್ಲಿ ಏನು ಮಾಡ್ತೀವಿ, ಚಳಿಗಾಲದಲ್ಲಿ ಏನು ಮಾಡ್ತೀವಿ, ಸ್ವಲ್ಪ ಬೆಚ್ಚಗಿನ ನೀರನ್ನು ನಾವು ಬಳಸ್ತಾ ಇರ್ತೀವಿ. ಅದರಿಂದ ಅದು ನಿಮಗೆ ಮನಸ್ಸಿಗೆ ಮುದ ನೀಡುತ್ತದೆಯೇ ಅಥವಾ ಸಂತೋಷ ನೀಡುತ್ತಾ ಇದೆಯೇ? ಬಿಸಿ ಮತ್ತು ತಂಪನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳುತ್ತೇವೆ? ಅದು ನೀರಿರಲಿ ಅಥವಾ ಜ್ವರವೇರಿದ ನಮ್ಮ ದೇಹವೇ ಆಗಿರಲಿ, ಬಿಸಿ ನೀರಿರಲಿ ಅಥವಾ ನಮ್ಮ ಜ್ವರ ಬಂದಿರ್ತಾವಲ್ಲ ಆ ದೇಹವೇ ಆಗಿರಲ್ಲ, ಅದು ಎಷ್ಟು ಬಿಸಿಯಾಗಿದೆ ಎಂದು ಕಂಡುಕೊಳ್ಳುವುದು ಹೇಗೆ? ಮತ್ತು ತುಂಬ ಏನಾಗಿರ್ತದೆ, ಮಹತ್ವಪೂರ್ಣ ಆಗುತ್ತೆ. ಇದೆಲ್ಲ ಹೇಗೆ ಅಂತೇಳಿ ಕಂಡುಕೊಳ್ಳುವುದು ಇಲ್ಲಿ ಎಲ್ಲರಿಗೂ ಅವಶ್ಯಕ. ಮಕ್ಕಳಿಗೆ ನಮ್ಮ ಸುತ್ತಲೂ ಹಲವು ವಿಭಿನ್ನ ವಸ್ತುಗಳಿವೆ. ನಮ್ಮ ಸುತ್ತಲೂ ಏನಿದ್ದಾವೆ, ಹಲವಾರು ರೀತಿಯ ವಿಭಿನ್ನ ವಸ್ತುಗಳು ಕಂಡುಬರ್ತವೆ. ನಾವು ಬರೆಯುವ ಕಾಗದ ಆಗಿರ್ಬೋದು, ಲೋಹದ ಕೀಲಿ ಆಗಿರ್ಬೋದು, ಪ್ಲಾಸ್ಟಿಕ್ ಅಳತೆ ಪಟ್ಟಿ ಆಗಿರ್ಬೋದು, ನಮ್ಮ ಪೆಟ್ಟಿಗೆಯಲ್ಲಿರುವ ಅಳಿಸುವ ರಬ್ಬರ್ ಆಗಿರ್ಬೋದು, ಡಬ್ಬಿಗೆ ಮುಚ್ಚಳವನ್ನು ಬಂಧಿಸುವ ಅಯಸ್ಕಾಂತ ಆಗಿರ್ಬೋದು, ನಾವು ಧರಿಸುವ ಬಟ್ಟೆ, ಹಾಲು ಕುಡಿಯುವ ಲೋಟ ಮತ್ತಿತರ ಅನೇಕ ವಸ್ತುಗಳು. ಈ ಎಲ್ಲ ವಸ್ತುಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ನಾವು ಈ ವಿಭಿನ್ನ ವಸ್ತುಗಳನ್ನು ಒಂದರಿಂದ ಮತ್ತೊಂದನ್ನು ಹೇಗೆ ಪ್ರತ್ಯೇಕಿಸುತ್ತೇವೆ? ಎಲ್ಲದರ ಬಗ್ಗೆ ಏನು ಮಾಡ್ತಿದ್ದೀವಿ ನಾವು ಸವಿಸ್ತಾರವಾಗಿ ತಿಳ್ಕೊಳ್ಬೇಕಾಗ್ತೈತಿ. ಈ ಪುಸ್ತಕದಲ್ಲಿ ನಮ್ಮ ಅನ್ವೇಷಣೆ ಅಧ್ಯಯನ ಮುಂದುವರೆದಂತೆ ಭೂಮಿಯ ಕುರಿತಂತೆ ಬಹುತೇಕ ಅಂತ್ಯವೇ ಇರದ ಪ್ರಶ್ನೆಗಳ ಪಟ್ಟಿಯೇ ಇಲ್ಲಿ ಸಿದ್ಧವಾಗಿದೆ. ಈ ಪುಸ್ತಕದಲ್ಲಿ ಏನಾಗಿದೆ, ಹಲವಾರು ನಮ್ಮ ಪ್ರಶ್ನೆಗಳು ಇಲ್ಲಿ ಏನಾಗ್ತಿದ್ದಾವೆ, ಒಂದು ಪಟ್ಟಿನೇ ಸಿದ್ಧಪಡಿಸಿದಂತಾಗಿದೆ. ಆದರೆ ನಮ್ಮ ಪ್ರಶ್ನೆಗಳನ್ನು ಕೇವಲ ಭೂಮಿಗೆ ಮಾತ್ರ ಏಕೆ ಸೀಮಿತಗೊಳಿಸಬೇಕು? ಭೂಮಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಅಲ್ಲಿಗೆ ಯಾಕೆ ನಾವು ಸೀಮಿತಗೊಳಿಸಬೇಕು? ಅದು ಅಲ್ಲದೆ ಸೂರ್ಯ, ಚಂದ್ರ, ಆಗಸದಲ್ಲಿ ಹೊಳೆಯುವ ಮಿಲಿಯನ್ ಗಂಟಲೆ ನಕ್ಷತ್ರಗಳ ಆಚೆಯೂ ಏನಿದೆ ವಸ್ತುಗಳ ಕುರಿತು ನಾವೇನು ಮಾಡ್ಬೋದು, ಪ್ರಶ್ನೆ ಮಾಡಬೇಕು. ಭೂಮಿ ಮೇಲಿರುವಂತಹ ಅಷ್ಟೇ ವಸ್ತುಗಳನ್ನು ಪ್ರಶ್ನೆ ಮಾಡಿದೆ. ಆಕಾಶ, ಸೂರ್ಯ ಮತ್ತು ಚಂದ್ರ, ಇಲ್ಲೆಲ್ಲ ಏನಿದ್ದಾವೆ, ಹಲವಾರು ಹೊಸ ಹೊಸ ವಿಷಯಗಳಿದ್ದಾವೆ. ಅವೆಲ್ಲದರ ಕುರಿತು ಪ್ರಶ್ನೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ನಿಮ್ಮ ಅರಿವಿಗೆ ಬಾರದಿದ್ದರೂ ಸಹ ನೀವು ಈಗಾಗಲೇ ಹಲವು ಪ್ರಶ್ನೆಗಳನ್ನು ಉತ್ತರವನ್ನು ಕಂಡುಕೊಂಡಿದ್ದೀರಿ. ನಿಮಗೇನಾದರೂ ನಿಮ್ಮ ಅರಿವಿಗೆ ಇಲ್ಲ ಆ ಪ್ರಶ್ನೆಗೆ ಉತ್ತರ ಇದೆ ಅಂತೇಳಿ, ಆದರೆ ಆ ಉತ್ತರ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಹಲವಾರು ಪ್ರಶ್ನೆಗಳಿಗೆ ಏನು ಮಾಡಿದರೆ ನೀವು ಉತ್ತರವನ್ನು ಕಂಡುಕೊಂಡಿದ್ದೀರಿ. ಇದ್ದಕ್ಕಿದ್ದಂತೆ ನಿಮ್ಮ ಲೇಖನಿ ಬರೆಯುವುದನ್ನು ನಿಲ್ಲಿಸಿದರೆ ನೀವೇನು ಮಾಡುವಿರಿ? ಒಂದೊಂದ್ಸರಿ ಏನಾಗ್ತದೆ, ನಿಮ್ಮ ಪೆನ್ನು ಮೂಡೋದಿಲ್ಲ. ಇದ್ದಕ್ಕಿದ್ದಂತೆ ಇಂಕಿರುತ್ತೆ ಅದರಲ್ಲಿ, ಆದರೆ ಮೂಡೋದಿಲ್ಲ. ಆ ಟೈಮಲ್ಲಿ ನೀವು ಏನು ಮಾಡ್ತೀರಿ ಅಂತ ಕೇಳ್ತಿದ್ದಾರೆ. ನನ್ನ ಲೇಖನಿ ಏಕೆ ಬರೆಯುವುದನ್ನು ನಿಲ್ಲಿಸಿತು ಅಂತ ನಿಮಗೆ ನೀವೇ ಪ್ರಶ್ನೆ ಕೇಳಿಕೊಳ್ಳುತ್ತೀರಿ. ಯಾಕೆ ಪೆನ್ನ ಬೀಳ್ತಾ ಇಲ್ಲ ಅಂತೇಳಿ ಅನ್ಕೋತಿರ್ತಾನೆ, ಇಷ್ಟು ಇಂಕಿದೆ ಯಾಕೆ ಬೀಳ್ತಾ ಇಲ್ಲ ಅಂತೇಳಿ ನಾವೇನು ಮಾಡ್ತೀವಿ, ನಮಗೆ ನಾವೇ ಪ್ರಶ್ನೆ ಮಾಡ್ಕೊತೀವಿ. ಶಾಯಿ ಮುಗಿದಿರಬಹುದು ಎಂದು ನೀವು ಊಹಿಸುವಿರಿ. ಫಸ್ಟ್ ಏನು ತಿಳ್ಕೊತೀವಿ, ನಾವು ಶಾಯಿ ಮುಗಿದಿದೆ ಅದಕ್ಕೆ ಬೀಳ್ತಾ ಇಲ್ಲ ಅಂತೇಳಿ ತಿಳ್ಕೊತೀವಿ. ನಂತರ ಲೇಖನಿಯನ್ನು ತೆರೆದು ಶಾಯಿಯ ರಿಫಿಲನ್ನು ನಾವೇನು ಮಾಡ್ತೀವಿ, ಪರಿಶೀಲಿಸುವ ಮೂಲಕ ನಿಮ್ಮ ಊಹೆಯನ್ನು ಪರೀಕ್ಷಿಸುತ್ತೀರಿ. ಆದರೆ ತೆಗೆದು ನೋಡಿದಾಗ ಇಂಕ್ ಇರ್ತೈತಿ. ಅದು ಖಾಲಿಯಾಗಿದ್ದರೆ ನಿಮ್ಮ ಊಹೆ ಸರಿಯಾಗಿರ್ತದೆ. ನೀವೇನು ಊಹೆ ಮಾಡ್ಕೊಂಡಿದ್ರೆ ಪೆನ್ ಇಂಕ್ ಖಾಲಿಯಾಗಿದೆ ಅದಕ್ಕೆ ಮೂಡ್ತಾನೆ ಅಂತ ಊಹೆ ಮಾಡ್ಕೊತಿದ್ದೀರಲ್ಲ, ಆ ಊಹೆ ಏನಾದರೂ ಖಾಲಿಯಾಗಿದ್ದರೆ ಸರಿಯಾಗಿರ್ತೈತಿ. ಆದರೆ ಖಾಲಿಯಾಗಿಲ್ಲ, ಬೀಳ್ತಾ ಇಲ್ಲ ಅಂದರೆ ಅವಾಗ ಏನು ಮಾಡ್ಬೇಕಂದ್ರೆ, ಒಂದು ವೇಳೆ ಶಾಯಿ ಖಾಲಿಯಾಗಿರದಿದ್ದರೆ ಏನಾಗಿರಲ್ಲ, ಆ ಪೆನ್ನಲ್ಲಿ ಶಾಯಿ ಖಾಲಿ ಇರಲ್ಲ, ಇಂಕ್ ಹಾಗೇ ಇರ್ತೈತೆ. ನೀವು ಏನೆಂದು ಯೋಚಿಸುತ್ತೀರಿ ಅವಾಗ ಅಂತಂದರೆ, ಬಹುಶಃ ಶಾಯಿ ಏನಾಗಿರ್ತದೆ, ಒಣಗಿರಬಹುದು ಅಂತೇಳಿ ನಾವು ಮತ್ತೊಂದು ಊಹೆಯನ್ನು ಮಾಡ್ತೀರಿ. ಏನಾದರೂ ಶಾಯಿ ಒಣಗಿರಬೇಕು ಅದಕ್ಕೆ ಬೀಳ್ತಾನೆ ಅಂತ ಇನ್ನೊಂದು ಊಹೆಯನ್ನು ನಾವು ಮಾಡ್ತೀವಿ, ಇನ್ನೊಂದು ಕಲ್ಪನೆಯನ್ನು ಅಂತ ಇನ್ನೊಂದು
ವಿಷಯವನ್ನು ಏನು ಮಾಡ್ತೀವಿ ಊಹಿಸ್ಕೊಳ್ತೀವಿ ಅಲ್ಲಿ. ಈ ಊಹೆಯು ಸತ್ಯತೆಯನ್ನು ಪರೀಕ್ಷಿಸಲು ನೀವೇನು ಮಾಡ್ತೀವಿ ಇನ್ನೇನಾದರೂ ಮಾಡಲು ಯತ್ನಿಸುತ್ತೀರಿ. ಅದು ಹೇಗೆ ಮಾಡೋದು ಅಂತ ಏನು ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂತಹ ಸ್ವಲ್ಪ ಯೋಚನೆಯನ್ನು ಮಾಡ್ತೀವಿ. ವಿಜ್ಞಾನವು ನಿಖರವಾಗಿ ಹೀಗೆ ಕೆಲವು ಕೆಲಸ ಮಾಡ್ತದೆ. ವಿಜ್ಞಾನ ಏನು ಮಾಡ್ತದೆ, ಹೀಗೆ ಹಲವಾರು ನಿಖರವಾದಂತಹ ಕೆಲಸವನ್ನು ಇದು ಮಾಡ್ತದೆ. ನೀವು ನಿಮ್ಮ ಪೆನ್ ಏಕೆ ಬರೆಯುವುದನ್ನು ನಿಲ್ಲಿಸಿತು ಎನ್ನುವುದನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದ ಮಾರ್ಗ ವೈಜ್ಞಾನಿಕ ವಿಧಾನವೇ. ಒಂದು ಉದಾಹರಣೆಯನ್ನು ತಿಳಿಸಬೇಕು. ನಾವೇನಾದರೂ ಪೆನ್ ಕಂಡುಕೊಳ್ಳೋಕ್ಕೆ ಈ ಮಾರ್ಗ ಕಂಡುಕೊಂಡಿದ್ದೀವಿ ಅಂದರೆ ಅದೇನಾದರೂ ವೈಜ್ಞಾನಿಕವಾಗಿದೆನಾ, ಸರಿ ಇದೆನಾ ಅಂತೇಳಿ ನೋಡಬೇಕು. ನಾವು ಈ ಒಂದು ಉದಾಹರಣೆ ಮೂಲಕ ತಿಳ್ಕೋಬೇಕು. ನಾವೀಗ ಆಲೋಚಿಸೋಣ ಮತ್ತು ಬರೆಯೋಣ. ನೀವು ಪರಿಹರಿಸಲು ಯತ್ನಿಸಿದ ಇದೇ ರೀತಿಯ ಸಮಸ್ಯೆ ಬಗ್ಗೆ ಬರೆಯಿರಿ. ಇವಾಗ ನೀವು ಯಾವ ಕ್ರಮವನ್ನು ತೆಗೆದುಕೊಂಡಿರಿ? ವಿಜ್ಞಾನ ಕೇವಲ ಸತ್ಯಗಳನ್ನು ಮತ್ತು ಅಂಕಿಅಂಶಗಳನ್ನು ಕಂಠಪಾಠ ಮಾಡುವುದು ಅಥವಾ ಪ್ರಯೋಗಗಳನ್ನು ಮಾಡುವುದಲ್ಲ. ವಿಜ್ಞಾನ ಅಂದ್ರೇನು, ಕೆಲವು ವಿಷಯಗಳು ಕಂಠಪಾಠ ಮಾಡುವುದು ಅಥವಾ ಪ್ರಯೋಗ ಮಾಡುವುದಂತಲ್ಲ. ಹಂತವಾಗಿ ನಿರ್ದಿಷ್ಟ ಪ್ರಕ್ರಿಯೆಯನ್ನು ಅನುಸರಿಸುವ ಮೂಲಕ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು. ವಿಜ್ಞಾನವು ನಮಗೆ ಸಹಾಯ ಮಾಡ್ತೈತೆ. ಹಾಗಾದರೆ ನಾವು ಯಾವ ಹಂತಗಳನ್ನು ಅನುಸರಿಸಬಹುದು? ವಿಜ್ಞಾನ ನಮಗೆ ಸಹಾಯ ಮಾಡ್ತಿದ್ರೆ ನಾವು ಯಾವ ಹಂತವನ್ನು ಅನುಸರಿಸಬಹುದು ಅಂತ ಹೇಳಿ ಕೇಳ್ತಿದ್ದಾರೆ. ಮೊದಲಿಗೆ ನಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅಥವಾ ನಮಗೆ ಯಾವುದು ಅರ್ಥವಾಗುವುದಿಲ್ಲವೋ ನಾವು ಅದನ್ನಿಲ್ಲಿ ಗಮನಿಸಬೇಕು. ಇದು ನಮಗೆ ಅಚ್ಚರಿ ಉಂಟು ಮಾಡುತ್ತದೆ ಮತ್ತು ಬಹುಶಃ ನಾವು ಇದರ ಬಗ್ಗೆ ಪ್ರಶ್ನೆಯೊಂದನ್ನು ಯೋಚಿಸುತ್ತೇವೆ. ಅದಾದ ನಂತರ ನಾವು ಈ ಪ್ರಶ್ನೆಗೆ ಸಂಭಾವನೆಯ ಉತ್ತರವನ್ನು ಏನು ಮಾಡ್ತೀವಿ, ಇಲ್ಲಿ ಕಂಡುಕೊಳ್ತೀವಿ. ಪ್ರಯೋಗಗಳು ಅಥವಾ ಹೆಚ್ಚಿನ ಅವಲೋಕನಗಳ ಮೂಲಕ ನಾವು ಈ ಊಹೆಯನ್ನು ಏನು ಮಾಡ್ತೀವಿ, ಪರಿಶೀಲಿಸುತ್ತೇವೆ. ಅದರಿಂದ ನಿಜವಾಗಿಯೂ ನಮ್ಮ ಪ್ರಶ್ನೆಗೆ ಉತ್ತರ ಲಭಿಸಿದೆಯೇ ಇಲ್ಲವೇ ಎಂದು ತಿಳಿಯಲು ನೀವು ಫಲಿತಾಂಶವನ್ನು ಕೂಡ ನೋಡಬಹುದು, ಇಲ್ಲಿ ವಿಶ್ಲೇಷಿಸಲು ಪ್ರಯತ್ನಿಸಬೇಕು. ನೋಡ್ರಿ, ವೈಜ್ಞಾನಿಕ ವಿಧಾನವನ್ನು ಅನುಸರಿಸಿ ಸಮಸ್ಯೆಗಳನ್ನು ಪರಿಹರಿಸುವ ಅಥವಾ ಹೊಸದನ್ನು ಕಂಡುಹಿಡಿಯುವ ವ್ಯಕ್ತಿಗಳಿಗೆ ಏನಂತೀವಿ, ವಿಜ್ಞಾನಿಗಳು ಅಂತ ಕರಿತೀವಿ. ಅವ್ರು ಏನು ಮಾಡ್ತಾರೆ, ವೈಜ್ಞಾನಿಕ ವಿಧಾನವನ್ನು ಬಳಸ್ಕೊಂಡು ಹೊಸ ಒಂದು ಸಮಸ್ಯೆಗಳಿಗೆ ಏನು ಮಾಡ್ತಾರೆ, ಹೊಸದನ್ನು ಕಂಡುಹಿಡಿತಾರೆ. ಅದಕ್ಕೆ ಏನಂತಾರೆ, ವಿಜ್ಞಾನಿಗಳು ಅಂತ ಕರಿತೀವಿ. ಅಂದರೆ ವೈಜ್ಞಾನಿಕ ವಿಧಾನವನ್ನು ಅನುಸರಿಸಿ ಯಾರೇ ಆಗಲಿ ವಿಜ್ಞಾನಿಯಂತೆ ಕೆಲಸ ಮಾಡ್ತಾರೆ. ಯಾರು ವೈಜ್ಞಾನಿಕ ಒಂದು ವಿಧಾನವನ್ನು ಅನುಸರಿಸ್ತಾರೆ ಅವರು ವಿಜ್ಞಾನಿಯಂತೆ ಕೆಲಸ ಮಾಡ್ತಾರೆ. ಕುಕ್ಕರ್ ಬಳಸಿ ಅಡುಗೆ ಮಾಡ್ತಿರುವಾಗ ಯಾರಿಗಾದರೂ ಕುಕ್ಕರ್ನಿಂದ ಏನು ಮಾಡ್ತೈತೆ, ಬೇಳೆ ಏಕೆ ಹೊರ ಚೆಲ್ಲುತ್ತಿದೆ ಅಂತೇಳಿ ಅಚ್ಚರಿ ಆಗ್ಬೋದು. ಆ ಒಂದು ಟೈಮಿಗೆ ಏನಿರ್ತೈತೆ, ನಾವು ಕುಕ್ಕರ್ ಸಾಂಬಾರು ಮಾಡೋ ಟೈಮಿಗೆ ಆ ಒಂದು ಕುಕ್ಕರ್ ವಿಜಿಲ್ನಿಂದ ಏನು ಮಾಡ್ತದೆ, ಹೊರಗೆ ಬರ್ತಾ ಇರ್ತದೆ. ಯಾಕೆ ಹಂಗೆ ಆಗ್ತದೆ ಅಂತೇಳಿ ನಮಗೆ ಆವಾಗ ಅಚ್ಚರಿ ಅನಿಸ್ತೈತೆ. ಕುಕ್ಕರ್ನಲ್ಲಿ ನೀರು ಜಾಸ್ತಿ ಇತ್ತೆ ಅಥವಾ ಟೈರ್ ಏಕೆ ಚಪ್ಪಟೆಯಾಗಿದೆ, ಎಲ್ಲಿಂದ ಗಾಳಿಯ ಸೋರಿಕೆ ಆಗ್ತಾಯಿದೆ ಎಂದು ಕಂಡುಹಿಡಿಯಲು ಪ್ರಯತ್ನ ಮಾಡ್ತೀವಿ ನಾವು. ನೋಡ್ರಿ, ನೀರು ಜಾಸ್ತಿ ಇತ್ತೆ ಅಥವಾ ಟೈರ್ ಏಕೆ ಚಪ್ಪಟೆಯಾಗಿದೆ, ಎಲ್ಲಿಂದ ಗಾಳಿಗೆ ಸೋರಿಕೆ ಆಗುತ್ತಿದೆ ಎಂದು ಕಂಡುಹಿಡಿಯಲು ಪ್ರಯತ್ನಿಸುತ್ತಿರುವ ಬೈಸಿಕಲ್ ರಿಪೇರಿ ಇವರವನ ಬಗ್ಗೆ ಆಲೋಚಿಸಿ. ನೋಡಿರಿ, ಯಾಕೆ ಹಾಗಾಗ್ತಿದೆ ಅಂತೇಳಿ ಏನು ಮಾಡ್ತಾನೆ, ಇಲ್ಲಿ ಪರೀಕ್ಷೆ ಮಾಡ್ತಾಯಿದ್ದಾನೆ ಇವನು, ಬೈಸಿಕಲ್ ರಿಪೇರಿ ಮಾಡುವಂಥವನು. ಇಲ್ಲಿ ನೋಡಿರಿ, ಸಮಸ್ಯೆ ಬಲ್ಬ್ನಲ್ಲಿಯೇ ಇದೆಯೋ ಅಥವಾ ಒತ್ತು ಗುಂಡಿಯಲ್ಲಿದೆಯೋ? ವಿದ್ಯುತ್ ನೋಡಿರಿ, ಇದು ಮತ್ತೊಂದು ಬೇರೆ. ವಿದ್ಯುತ್ ಬಲ್ಬ್ ಏಕೆ ಉರಿಯುತ್ತಿಲ್ಲ? ವಿದ್ಯುತ್ ಬಲ್ಬ್ ಏನಾದರೂ ಉರಿತಾ ಇರಲ್ಲ. ಅದು ಏನು ಬಲ್ಬ್ನಲ್ಲಿದೆಯೋ ಅಥವಾ ಒತ್ತುವ ಅಂದರೆ ಪ್ಲಗ್ನಲ್ಲಿದೆಯೋ ಅಂಥೇಳಿ ಏನು ಮಾಡಬೇಕು, ನಾವು ಕಂಡುಹಿಡಿಯಲು ಪ್ರಯತ್ನಿಸಬೇಕು. ಅಥವಾ ಎಲೆಕ್ಟ್ರಿಷಿಯನ್ ಬಗ್ಗೆ ಆಲೋಚನೆ ಮಾಡಬೇಕು. ಇದೇ ರೀತಿ ನಮಗೇನಾಗ್ತವೆ, ಹಲವಾರು ಪ್ರಶ್ನೆಗಳನ್ನು ಕೇಳುವಾಗ ಅಥವಾ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು ಪ್ರಯತ್ನಿಸುವಾಗ ನಾವು ಒಂದು ರೀತಿಯ ವಿಜ್ಞಾನಿಗಳೇ ಆಗಿರ್ತೀವಿ. ಆ ಟೈಮಲ್ಲಿ ಈ ರೀತಿ ನಾವು ಯೋಚನೆ ಮಾಡ್ತಿರ್ತೀವಲ್ಲ, ಆ ಒಂದು ಯೋಚನೆಗಳು ಬಂದಾಗೆಲ್ಲ ನಾವೊಬ್ಬರು ವಿಜ್ಞಾನಿ ಅಂತ ನಮಗೆ ಏನಾಗ್ತೈತೆ, ವಿಷಯಗಳು ಅನ್ನಿಸ್ತವೆ. ನಾವೀಗ ಆಲೋಚಿಸೋಣ ಮತ್ತು ಬರೆಯೋಣ. ದೈನಂದಿನ ಬದುಕಿನಲ್ಲಿ ವ್ಯಕ್ತಿಯೊಬ್ಬರು ವೈಜ್ಞಾನಿಕ ವಿಧಾನವನ್ನು ಅನುಸರಿಸುತ್ತಾರೆ ಎಂದಿಟ್ಟು ಸನ್ನಿವೇಶವನ್ನು ವಿವರಿಸಿ. ನೋಡ್ರಿ, ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಸನ್ನಿವೇಶಗಳು ಏನು ಮಾಡ್ತವೆ, ನಮಗೆ ತಿಳಿಯದೆಯೋ ವೈಜ್ಞಾನಿಕ ವಿಧಾನವನ್ನು ಅನ್ವೇಷಿಸುತ್ತವೆ. ಕೆಲವೊಂದು ಘಟನೆಗಳು ಏನು ಮಾಡ್ತೀವಿ ನಾವು, ನಮ್ಗೆ ತಿಳಿದೋ ಅಥವಾ ತಿಳಿಯದೇನೋ ಹಲವಾರು ವಿಷಯಗಳಿಗೆ ಏನು ಮಾಡ್ತೀವಿ ನಾವು ವೈಜ್ಞಾನಿಕ ವಿಧಾನವನ್ನು ಅನುಸರಿಸ್ತೀವಿ. ಆಗ ನಿಮ್ಮ ಅರಿವಿಗೆ ಬಂತೆ ನಾವೆಲ್ಲರೂ ವೈಜ್ಞಾನಿಕ ವಿಧಾನವನ್ನು ತಕ್ಕ ಮಟ್ಟಿಗೆ ಅನ್ವಯಿಸುತ್ತಿದ್ದರು ಅಥವಾ ವಿಜ್ಞಾನವನ್ನು ಕಲಿಯುವುದರಿಂದ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ಅಥವಾ ಬ್ರಹ್ಮಾಂಡದ ನಿಗೂಢತೆಯನ್ನು ಭೇದಿಸುವ ಸಾಮರ್ಥ್ಯವನ್ನು ಏನಾಗ್ತದೆ, ಇಲ್ಲಿ ಹೆಚ್ಚಾಗ್ತದೆ, ವೃದ್ಧಿ ಆಗ್ತದೆ. ವಿಜ್ಞಾನದ ಕಲಿಕೆಗೆ ಬೇಕಾದ ಮೊದಲ ಮತ್ತು ಅತಿ ಮುಖ್ಯವಾದ ಗುಣ ಏನಾದರೂ ಇದ್ದರೆ ಅಂದರೆ ಗುಣ ಏನಂದರೆ ಅದು ನೀವು ಕುತೂಹಲಕಾರಿಯಾಗಿದ್ದು ನಿಮ್ಮ ಸುತ್ತಮುತ್ತಲಿನ ಏನಿರಬೇಕು, ಪ್ರದೇಶವನ್ನು ಸೂಕ್ಷ್ಮವಾಗಿ ಅವಲೋಕಿಸುವಂತಹ ಗುಣವನ್ನು ನಮ್ಮಲ್ಲಿ ಇರಬೇಕು. ಕುತೂಹಲಗಳಾಗಿದ್ದಾಗ ನಾವು ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸ್ತೇವೆ. ಏನಾದರೂ ನಾವು ಕುತೂಹಲಕಾರಿಯಾಗಿದ್ದೀವಿ ಅಂದರೆ ಅಲ್ಲಿ ನೋಡ್ತೀವಿ ಪ್ರಶ್ನೆ ಕೇಳೋಕ್ಕೆ ಪ್ರಾರಂಭಿಸ್ತೀವಿ. ಮತ್ತು ಯಾಕೆ ಪ್ರಶ್ನೆ ಕೇಳ್ತೀವಿ ನಾವು ಅಂತೇಳಿ ನಾವು ನಮಗೆ ಏನು ಮಾಡ್ತೀವಿ, ನಾವು ಪ್ರಶ್ನೆ ಮಾಡ್ಕೋತೀವಿ. ನೆನಪಿಡಿ, ಏನು ಅಂದರೆ ಜಗತ್ತಿನ ನಮಗೆ ತಿಳಿದಿರದ ಅನೇಕ ಸಂಗತಿಗಳಿಂದ ತುಂಬಿದ್ದು. ಜಗತ್ತೇನಿದೆ ಅಂದರೆ ನಮಗೆ ತಿಳಿದಿರದ ಅಂದರೆ ನಮಗಿನ್ನೂ ಎಷ್ಟೋ ವಿಷಯಗಳು ಜಗತ್ತಿನಲ್ಲಿ
ಗೊತ್ತೇ ಇಲ್ಲ. ಆ ಒಂದು ಸಂಗತಿಗಳಿಂದ ಏನಾಗಿದೆ ನಮ್ಮ ಜಗತ್ತು ತುಂಬಿದೆ. ಅನ್ವೇಷಣೆಗಳಲ್ಲೂ ಎದುರು ನೋಡುತ್ತಿರುವ ಇನ್ನು ಅನೇಕ ಸಂಗತಿಗಳಿವೆ. ಹಲವಾರು ವಿಷಯಗಳೇನಾಗ್ತವೆ ನಮ್ಮ ಕಣ್ಣು ಮುಂದೆ, ಇನ್ನೂ ನಮ್ಮನ್ನು ಯಾರು ಅನ್ವೇಷಿಸ್ತಿದ್ದಾರೆ ಅಂಥೇಳಿ ಎದುರು ನೋಡ್ತಾ ಇದ್ದೇವೆ. ನಾವು ಅನ್ವೇಷಿಸುವಂತಹ ಆಲೋಚಿಸುವಂತಹ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು ನಾವು. ಅವಾಗ ನಾವೀಗ ಆಲೋಚಿಸೋಣ ಅಂತ ಬರೆಯೋಣ. ನೋಡಿ, ಇಲ್ಲೊಂದು ಇನ್ನೊಂದು ಕೊಟ್ಟಿದ್ದಾರೆ ಚಟುವಟಿಕೆ. ಒಂದು ವೇಳೆ ನೀವು ಯಾವುದಾದ್ರೂ ಕುರಿತೇ ಆಗಲಿ ಏಕೆ ಎಂಬ ಪ್ರಶ್ನೆ ಕೇಳಬಯಸಿದರೆ, ಯಾವುದಾದ್ರೂ ಒಂದು ವಿಷಯ ಕುರಿತಾಗಲಿ ಏಕೆ ಎಂಬ ಪ್ರಶ್ನೆಯನ್ನು ನೀವೇನಾದರೂ ಕೇಳಬಯಸಿದರೆ ನೀವು ಏನೆಂದು ಕೇಳುವಿರಿ ಅವಾಗ ಅಂತಂದರೆ, ಇಲ್ಲಿ ನೋಡಿರಿ, ಇಲ್ಲಿ ಅಪರೂಪಕ್ಕೊಮ್ಮೆ ಏಕಾಂಗಿಯಾಗಿ ವೈಜ್ಞಾನಿಕ ಆವಿಷ್ಕಾರವನ್ನು ಸಂಭವಿಸುತ್ತವೆ. ಒಂದೊಂದು ಸರಿ ಏನಾಗ್ತವೆ, ನಾವು ಅಪರೂಪಕ್ಕಾಗಿ ಒಬ್ಬರೇ ಕೂತ್ಕೊಂಡು ಏನು ಮಾಡ್ತೀವಿ, ಆವಿಷ್ಕಾರಗಳನ್ನು ಮಾಡ್ತಾಯಿರ್ತೀವಿ. ಪ್ರಪಂಚದಾದ್ಯಂತ ವಿಜ್ಞಾನಿಗಳು ಜೊತೆಯಾಗಿ ದೊಡ್ಡ ತಂಡದಲ್ಲಿ ಕೆಲಸ ಮಾಡ್ತಾರೆ. ಅದೇ ಪ್ರಪಂಚದ ವಿಜ್ಞಾನಿಗಳು ಏನು ಮಾಡ್ತಾರೆ, ಒಬ್ಬೊಬ್ಬರೇ ಮಾಡ್ತಾರೆ. ಒಬ್ಬೊಬ್ಬರು ಮಾಡಿ ಆಮೇಲೆ ಏನು ಮಾಡ್ತಾರೆ, ಅವರು ಹಲವಾರು ವಿಜ್ಞಾನಿಗಳು ಸೇರ್ಕೊಂಡು ಏನು ಮಾಡ್ತಾರೆ, ಜೊತೆಗೆ ಕೆಲಸ ಮಾಡ್ತಾರೆ. ಆದ್ದರಿಂದ ನಿಮಗೆ ಉತ್ತರವನ್ನು ಕಂಡುಹಿಡಿಯಲು ಸಾಧ್ಯವಾಗದಿದ್ದರೆ ನಿಮಗೆ ಸಹಾಯ ಮಾಡುವಂತೆ ನಿಮ್ಮ ಸ್ನೇಹಿತರು ಏನು ಮಾಡಬೇಕು, ಅವಾಗ ಕೇಳ್ಕೊಳ್ಬೇಕು. ನಿಮ್ಗೇನಾದರೂ ಒಬ್ಬಂಟಿ ಆಗಲು ಗೊತ್ತಿರಲಿಕ್ಕಾಗಲಿಲ್ಲ ಅಂದರೆ ನಿಮ್ಮ ಸ್ನೇಹಿತರು ಏನು ಮಾಡ್ಬೋದು, ಹೆಲ್ಪನ್ನು ತೊಗೊಳ್ಬೋದು. ಇಲ್ಲಿ ನೋಡಿರಿ, ನೆನಪಿಡಿ ಮಕ್ಕಳೇ, ಇಲ್ಲೇನು ಮಕ್ಕಳಿಗೆ ಕೊಟ್ಟಿದ್ದಾರೆ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ 6ನೇ ತರಗತಿಯಲ್ಲಿ ಉತ್ತರವನ್ನು ಕಂಡುಕೊಳ್ಳಲಾರಿರಿ. ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ಪುಸ್ತಕದಲ್ಲಿ ನಿಮಗೆ ಉತ್ತರ ಸಿಗೋದಿಲ್ಲ. ಮುಂದಿನ ಒಂದು ತರಗತಿಯಲ್ಲಿ ಏನಾಗ್ತದೆ, ನಿಮಗೆ ಈ ಉತ್ತರವನ್ನು ಸಿಗ್ತವೆ. ನೀವು ಮುಂದಿನ 5 ವರ್ಷಗಳು ಅಥವಾ ಅದರ ಆಚೆಗೂ ನಿಮ್ಮ ವಿಜ್ಞಾನ ಏನು ಮಾಡ್ಬೋದು, ನೀವು ಆ ಒಂದು ವಿಷಯಗಳನ್ನ ಪತ್ತೆ ಹಚ್ಕೊಳ್ಬೋದು. ಇಲ್ಲಿ ಗಂಟ ನಿಮಗೇನಿರ್ತೈತೆ, ಇಲ್ಲಿ ಟೈಮ್ ಇರ್ತೈತೆ. ಇಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಮಳೆಯನ್ನು ಆನಂದಿಸ್ತಾ ಇದ್ದಾರೆ. ವಿಜ್ಞಾನವು ಕೂಡ ಏನಾಗಿದೆ, ಅದೇ ರೀತಿಯ ಆಹ್ಲಾದಕರಂತಹ ಅನ್ವೇಷಣೆಯಂತೆ ನಿಮ್ಮ ಈ ವೈಜ್ಞಾನಿಕ ಜ್ಞಾನವನ್ನು ನೋಡಬೇಕು, ಆನಂದಿಸಿ ಅನ್ವೇಷಿಸುತ್ತಲೇ ಇರಿ. ಬ್ರಹ್ಮಾಂಡದ ಅದ್ಭುತ ಕೌತುಕಗಳ ಬಗ್ಗೆ ಆಲೋಚಿಸುವುದು ಮತ್ತು ಪ್ರಶ್ನೆಗಳನ್ನು ಕೇಳುವುದು ಎಂದಿಗೂ ನಿಲ್ಲಿಸಬಾರ್ದು. ಈ ರೀತಿ ನಾವು ಮಾಡ್ತಾನೆ ಇರಬೇಕು. ವಿಜ್ಞಾನದ ಈ ರೋಮಾಂಚಕ ಯಾನವನ್ನು ಪ್ರಾರಂಭಿಸಲು ನೀವು ಸಿದ್ಧರಿರ್ತೀರಿ, ಅಥವಾ ನೀವೀಗ ಪಯಣವನ್ನು ಕೂಡ ಆರಂಭಿಸಬೇಕು. ಇಷ್ಟೇನಾಯ್ತಂದರೆ ಅದ್ಭುತ ವಿಜ್ಞಾನದ ಒಂದು ಪ್ರಪಂಚ ಅನ್ನುವಂಥ ಒಂದು ವಿಷಯದ ಬಗ್ಗೆ ನೆನಪಿ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ವಿಜ್ಞಾನ ಅಂದ್ರೆ ಒಂದು ಅದ್ಭುತ, ಆ ಒಂದು ಅದ್ಭುತ ಪ್ರಪಂಚದ ವಿಜ್ಞಾನದ ಬಗ್ಗೆ ಏನು ಮಾಡಿದ್ವಿ, ನಾವು ಇವತ್ತಿನ ತರಗತಿಯಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದ ಕುರಿತು ಮತ್ತೆ ತರಗತಿಯನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.